ತಮಿಳುನಾಡಲ್ಲಿ ಅಂತ ನಾವೆಲ್ಲ ಕೂಡ ಭಾವಿಸಿ ಇಡೀ ಜನ ತಮಿಳುನಾಡಿನ ಎಲ್ಲ ದಲಿತರು ಕೂಡ ಸಾಮೂಹಿಕವಾಗಿ DMK ಸರ್ಕಾರಕ್ಕೆ ಮತ ನೀಡಿದ್ದು ಕೂಡ ಒಂದು ಹೆಮ್ಮೆಯ ವಿಷಯ. ಅಂಥ ಒಂದು ಸಂದರ್ಭದಲ್ಲಿ ಅಧಿಕಾರಕ್ಕೆ ತಂದಂಥ ಜನನ ದಲಿತರನ್ನು, ವಿಶೇಷವಾಗಿ ದಲಿತರನ್ನ ಇವತ್ತು DMK ಸರ್ಕಾರ ತುಳಿತಾ ಇದೆ. DMK ಸರ್ಕಾರ ಉಳ್ಳವರ ಪರವಾಗಿ ಕೆಲಸ ಮಾಡ್ತಾ ಇದೆ, ರೌಡಿಗಳ ಪರವಾಗಿ ಕೆಲಸ ಮಾಡ್ತಾ ಇದೆ, ದಲಿತರನ್ನ ಶೋಷಣೆ ಮಾಡ್ತಾ ಇದೆ. ಎಲ್ಲ ಕಡೆ ದಲಿತರ ಮೇಲೆ ದೌರ್ಜನ್ಯ ನಡೀತಾ ಇದೆ, ದಲಿತರ ಕೊಲೆಗಳು ನಡೀತಾ ಇವೆ, ದಲಿತ ಹೆಣ್ಣುಮಕ್ಕಳ ಮಾನಭಂಗ ನಡೀತಾ ಇದೆ. ಸರ್ಕಾರ ಇದೆಯೋ ಇಲ್ವೋ ಅನ್ನೋ ಅನುಮಾನ ನಮ್ಮನ್ನು ಇವತ್ತು ಕಾಡ್ತಾ ಇದೆ. ಆ ನಿಟ್ಟಿನಲ್ಲಿ ತಮಿಳುನಾಡಿನ ಗಡಿ ಭಾಗದಲ್ಲಿ ಇರ್ತಕ್ಕಂಥ ಹತ್ತುಬೆಲೆಯಲ್ಲಿ ನಾವಿವತ್ತೊಂದು ಹೋರಾಟನ ಭೀಮ ಸಂಘಟನೆಗಳ ಮಹಾ ಒಕ್ಕೂಟದ ವತಿಯಿಂದ ಒಂದು ಹೋರಾಟ ನಂಬಿಕೊಂಡಿದ್ದೇವೆ. ಏನು ಆರ್ಮ್ಸ್ಟ್ರಾಂಗ್ ಬಂದಂಥ ಗತಿ ನಮ್ಗೆ ಯಾರಿಗೂ ಕೂಡ ಬರಬಾರ್ದು, ರಕ್ಷಣೆ ಕೊಡಬೇಕು, ಎಲ್ಲ ಹೋರಾಟಗಾರರಿಗೂ ಕೂಡ ರಕ್ಷಣೆ ಸಿಗಬೇಕು, ಎಲ್ಲ ಹೋರಾಟಗಾರರು ಕೂಡ ಜನರ ಪರವಾಗಿ ಹೋರಾಟ ಮಾಡೋದು, ಎಲ್ಲರಿಗೂ ಕೂಡ ಇಂಥ ಗತಿಗಳು ಬಂದರೆ ನಾವು ಯಾರೂ ಕೂಡ ಜನರ ಪರವಾಗಿ ಹೋರಾಟ ಮಾಡೋಕ್ಕಾಗಲ್ಲ. ಆ ನಿಟ್ಟಿನಲ್ಲಿ ಇವತ್ತು ಏನು ನಿಜವಾದ ಯಾರು ಹತ್ಯೆ ಮಾಡಿದ್ದಾರೆ ಆರ್ಮ್ಸ್ಟ್ರಾಂಗ್ನ ಕೂಡಲೇ ಬಂಧಿಸಬೇಕು, ಅವ್ರನ್ನ ತಮಿಳುನಾಡಿಂದ ಗಡೀಪಾರು ಮಾಡಬೇಕು. ಸರ್ಕಾರ ಇದರ ಬಗ್ಗೆ ಏನಾದರೂ ನಿರ್ಲಕ್ಷ್ಯ ಏನಾದರೂ ತೋರಿದೆ ಆದರೆ ಮುಂದಿನ ದಿನಗಳಲ್ಲಿ ದಲಿತರು DMK ಸರ್ಕಾರ ತಿರಸ್ಕರಿಸಬೇಕಾಗುತ್ತೆ. DMK ಸರ್ಕಾರದ ವಿರುದ್ಧ ಎಲ್ಲ ಕಡೆನೂ ಕೂಡ ನಾವು ಹೋರಾಟಗಳನ್ನು ಮಾಡ್ತೇವೆ ಅಂತ ಭೀಮ ಸಂಘಟನೆಗಳ ಒಕ್ಕೂಟದ ವತಿಯಿಂದ ನಾವು ಈ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಮರಿಯಪ್ಪ, ಭೀಮ ಸಂಘಟನೆಗಳ ಮಹಾ ಏನು ಇತ್ತೀಚೆಗೆ ತಮಿಳುನಾಡಿನಲ್ಲಿ ನಡೆದಂಥ ಒಬ್ಬ ಬಹುಜನ ನಾಯಕ ಆರ್ಮ್ಸ್ಟ್ರಾಂಗ್ ಅವರ ಕೊಲೆಯನ್ನು ಖಂಡಿಸಿ ಇವತ್ತು ಇಲ್ಲಿ ಕರ್ನಾಟಕದ ಗಡಿ ಭಾಗದಲ್ಲಿ ಏನು ಭೀಮ ಸಂಘಟನೆ ಮಹಾ ಒಕ್ಕೂಟದ ವತಿಯಿಂದ ಹಮ್ಮಿಕೊಂಡಿರುವಂಥ ಈ ಹೋರಾಟದಲ್ಲಿ ಅನೇಕ ಮುಖಂಡರು ಇವತ್ತು ಭಾಗವಹಿಸಿ ಈಗಾಗಲೇ ಒಂದು ಪ್ರತಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಇವತ್ತು ಒಬ್ಬ ತಮಿಳುನಾಡಲ್ಲಿ ದಲಿತರಿಗೆ ರಕ್ಷಣೆ ಇಲ್ಲ ಅನ್ನೋದು ಈಗ ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಒಬ್ಬ ಹೆಸರಾಂತ ನಾಯಕ, ಬಹುಜನ ನಾಯಕ, ಇವತ್ತು ಅಂಥವ್ರಿಗೆ ರಕ್ಷಣೆ ಇಲ್ಲ, ಅಂಥವ್ರನ್ನ ಕೊಲೆ ಮಾಡ್ತಾರಂಥ ಕಿಡಿಗೇಡಿಗಳನ್ನ ಸರ್ಕಾರ ನಿರ್ಲಕ್ಷ್ಯ ಮಾಡ್ತಾ ಇದೆ. ಕೂಡಲೇ ಬಂಧಿಸಬೇಕು, ಕಠಿಣವಾದ ಶಿಕ್ಷೆಯನ್ನು ಕೊಡಬೇಕು. ಯಾಕಂದರೆ ಇವತ್ತು ಸಂಘಟನೆಗಳು ಕೂಡ ಒಂದು ನಾಯಕನ ಕಳ್ಕೊಂಡಿದ್ದೇವೆ, ಕೊಲೆ ಆಗಿದೆ. ಅದ್ರ ಬಗ್ಗೆ ಇವತ್ತು ನಾಯಕರು ಚಿಂತೆ ಮಾಡಬೇಕು. ಅಂಗಲಕಾಗದಿಂದ ಕರ್ನಾಟಕ ಗಡಿ ಭಾಗದಲ್ಲಿ ಹೊಸದವರು ಗಡಿ ಭಾಗದಲ್ಲಿ ನಾನೆಲ್ಲ ಕೂಡ ಹೋರಾಟವನ್ನು ನೀಡಿರ್ಕ ஒரு வேளை நியாய கடிகளன்னா இரு ராஜ்ய உங்க விருத்த நடுக்க ஸ்டாலின் அவங்களே தயவு செஞ்சு உங்ககிட்ட மனைவி செஞ்சுக்கிறோம். நீங்க அந்த யார அவங்க கொலை பண்ணிருக்காங்க ஆர்ம்ஸ்ட்ராங் கொலையை நீங்க தீவிரமா கண்டிக்கணும். அவங்கள ஜெயில போடணும், அவங்கள ಅರೆಸ್ಟ್ பண்ணணும். இந்த ಸಂದರ್ಭದಲ್ಲಿ ಒಂದು ತೀರ್ಮಾನ ತಗೊಂಡು 3 ದಿವಸದಲ್ಲಿ ಕಾರ್ಯಕ್ರಮ ರೂಪಿಸಿದ್ದು. ಶನಿವಾರ ಮೀಟಿಂಗ್ ಮಾಡಿದ್ವು, ಕಾರ್ಯಕ್ರಮ ಇಮಿಡಿಯೇಟ್ ರೂಪಿಸಿ ಇವತ್ತು ಈ ಕಾರ್ಯಕ್ರಮ ಇದನ್ನ ಒಂದು ಯಶಸ್ಸನ್ನ ಕಾಣಿಸಿದ್ದೇವೆ. ಇದಕ್ಕೆ ಮಾಧ್ಯಮಗಳು ಒಳ್ಳೆ ಸ್ಪಂದನೆ ಕೊಟ್ಟಿದ್ದಾವೆ. ಮಾಧ್ಯಮಗಳು ಕೂಡ ಎಲ್ಲ ಮಾಧ್ಯಮ ಮಿತ್ರರು ಕೂಡ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಆ ಒಂದು ಕೃತ್ಯವನ್ನು ಎಸಗಿರ್ತಕ್ಕಂಥ
ಅಂಥ ವ್ಯಕ್ತಿಗಳನ್ನು ಕೂಡಲೇ ಏನು ಸ್ಟಾಲಿನ್ ಸರ್ಕಾರ, ತಮಿಳುನಾಡಿನ ಸರ್ಕಾರ ಮತ್ತು ಬಂಧಿಸಬೇಕು. ಅವರನ್ನು ಕಠಿಣ ಶಿಕ್ಷೆ ಕೊಡಬೇಕು. ಅವರನ್ನು ಅವರ ಕುಟುಂಬಕ್ಕೆ 2 ಕೋಟಿ ರೂಪಾಯಿಗಳ ಒಂದು ಸಹಾಯಧನವನ್ನು ಕೂಡ ಕೊಡಬೇಕು ಅಂತಂದ್ಬಿಟ್ಟು ಹೇಳಿ ನಾವು ಈ ಸಂದರ್ಭದಲ್ಲಿ ನಾವು ಒತ್ತಾಯಿಸ್ತಾ ಇದ್ದೇವೆ. ಸುರೇಶ್ ಅವರು ಹೇಳಿದ ಪ್ರಕಾರ ಈಗ ತಾನೇ ಬಂದ ಒಂದು ಮೆಸೇಜ್ ಏನಪ್ಪಾ ಅಂತಂದ್ರೆ, ಎಲ್ಲಾ ರಾಜ್ಯಗಳಲ್ಲೂ BSP ಅವರು ಈ ಹೋರಾಟನ ಬೆಂಬಲಿಸಿ ಭಾರಿ ದೊಡ್ಡ ಮಟ್ಟದ ಹೋರಾಟಗಳನ್ನ ಎಲ್ಲಾ ರಾಜ್ಯಗಳಲ್ಲೂ ಮಾಡ್ತಾರಂತೆ. ಮೇಡಮ್ ಅವರು ಯಾರು ಮಾಯಾವತಿ ಮೇಡಮ್ ಅವರು ಆದೇಶ ಕೊಟ್ಟಿದ್ದಾರೆ ಅಂತ. ದ್ರಾವಿಡ ಸಿದ್ಧಾಂತ ಇರತಕ್ಕಂಥ ನಾಡಲ್ಲೇ ದಲಿತರಿಗೆ ರಕ್ಷಣೆ ಇಲ್ಲ. ಅದರಲ್ಲೂ ಕೂಡ ಅತ್ಯಂತ ಪ್ರಭಾವಿ ಆಗಿರ್ತಕ್ಕಂಥ ಬಹುಜನ ಸಮಾಜ ಪಕ್ಷದ ರಾಜ್ಯಾಧ್ಯಕ್ಷನಾಗಿರ್ತಕ್ಕಂಥ ಆರ್ಮ್ಸ್ಟ್ರಾಂಗ್ ಅವ್ರನ್ನೇ ಕೊಲೆ ಮಾಡ್ತಾರೆ ಅಂತ ಹೇಳಿದ್ರೆ ಇವತ್ತು ಸಾಮಾನ್ಯ ಜನರ ಗತಿ ಏನು? ತಮಿಳುನಾಡಿನಲ್ಲಿ ಇರ್ತಕ್ಕಂಥ ಜನಸಾಮಾನ್ಯರ ಗತಿ ಏನು? ತಮಿಳುನಾಡು ಸರ್ಕಾರ ಬದುಕಿದೆಯಾ ಅಥವಾ ಸತ್ತೋಗಿದೆಯಾ ಅಂತೇಳಿ ಕರ್ನಾಟಕದ ಭೀಮ ಸಂಘಟನೆಗಳ ಮಹಾ ಒಕ್ಕೂಟದ ವತಿಯಿಂದ ನಮ್ಮ ಪ್ರಶ್ನೆ ಇವತ್ತು ಕೇಳ್ತಾ ಇದ್ದಾರೆ ತಮಿಳುನಾಡಿನ ಸರ್ಕಾರಕ್ಕೆ. ತಮಿಳುನಾಡಿನಲ್ಲಿ ಏನು ಇವತ್ತು ದಲಿತ ವಿರೋಧಿ ನೀತಿಗಳನ್ನ ಏನು DMK ಸರ್ಕಾರ ಅನುಸರಿಸ್ತಾ ಇದೆ ಅಂತೇಳಿ ನಮಗೆ ಅನಿಸ್ತಾ ಇದೆ. ಇದೇ ರೀತಿಯಾಗಿ ಮುನ್ನಡೆದ್ರೆ ತಮಿಳುನಾಡಿನಲ್ಲಿ ಇರ್ತಕ್ಕಂಥ ಸ್ಟಾಲಿನ್ ಸರ್ಕಾರಕ್ಕೆ ನಾವು ಬುದ್ಧಿ ಕಲಿಸಬೇಕಾಗುತ್ತೆ. ಆರ್ಮ್ಸ್ಟ್ರಾಂಗ್ ಅವರು ನಮ್ಮನ್ನು ಅಗಲಿದ್ದಾರೆ. ಅವರ ಸಿದ್ಧಾಂತಗಳು, ಅವರ ಆಲೋಚನೆಗಳು ಸತ್ತಿಲ್ಲ. ಒಂದು ಆರ್ಮ್ಸ್ಟ್ರಾಂಗ್ ಇವತ್ತು ಸತ್ರೆ 100 ಆರ್ಮ್ಸ್ಟ್ರಾಂಗ್ ಇವತ್ತು ಹುಟ್ಟಿದ್ದಾರೆ. ತಮಿಳುನಾಡಿನಾದ್ಯಂತ ಅವರ ಏನು ಕೊಲೆಗಡಕರಿದ್ದಾರೆ, ಆ ಕೊಲೆಗಡಕರನ್ನ ಬಂಧಿಸಿ ಗೂಂಡಾ ಆಕ್ಟ್ ಅಲ್ಲಿ ಅವ್ರನ್ನ ಬಂಧಿಸಿ ಗಡಿಪಾರು ಮಾಡ್ಬೇಕಂತ ಹೇಳಿ ಇವತ್ತು ಒತ್ತಾಯ ಮಾಡ್ತಾ ಇದ್ದಾರೆ. ಇವತ್ತು ಆರ್ಮ್ಸ್ಟ್ರಾಂಗ್ ಒಂದು ಕುಟುಂಬಕ್ಕೆ ಬುದ್ಧ ಬಸವ ಅಂಬೇಡ್ಕರ್ ಅವರು ಅವರ ಆ ದುಃಖವನ್ನು ಭರಿಸುವಂತ ಶಕ್ತಿ ಕೊಡ್ಲಿ. ಏನು DMK ಸರ್ಕಾರ, ಆ DMK ಸರ್ಕಾರಕ್ಕೆ ನೈತಿಕತೆ ಇದ್ರೆ ಇವತ್ತು ಆ ಕುಟುಂಬಕ್ಕೆ 2 ಕೋಟಿ ಪರಿಹಾರವನ್ನ ಕೊಡಬೇಕು. ಯಾರು ಆರ್ಮ್ಸ್ಟ್ರಾಂಗ್ ಕುಟುಂಬ ಇದೆ ಆ ಕುಟುಂಬಕ್ಕೆ 2 ಕೋಟಿ ಪರಿಹಾರವನ್ನ ಕೊಡಬೇಕು. ಮತ್ತೆ ಈ ಕೇಸನ್ನ CBI ತನಿಖೆಗೆ ವಹಿಸಬೇಕು ಅಂತ ಹೇಳಿ ನಮ್ಮ ಒತ್ತಾಯ ಇದೆ ತಮಿಳುನಾಡು ಸರ್ಕಾರಕ್ಕೆ. ಒಕ್ಕೂಟದಿಂದ ಪ್ರತಿಭಟನೆ ಮಾಡಿ ಈ ಗಡಿ ಭಾಗದಲ್ಲಿ, ಕರ್ನಾಟಕ ಗಡಿ ಭಾಗದಲ್ಲಿ ನಮ್ಮ ಸಬ್ ಇನ್ಸ್ಪೆಕ್ಟರ್ ಆದಂತ ಶ್ರೀನಿವಾಸ್ ಅವರಿಗೆ ಈ ಮನವಿ ಪತ್ರನ ಕೊಡ್ತಾ ಇದ್ದೇವೆ. ದಯಮಾಡಿ ಇದನ್ನ ಸರ್ಕಾರಕ್ಕೆ ಮುಟ್ಟಿಸ್ಬೇಕು, ಕೇಂದ್ರ ಸರ್ಕಾರಕ್ಕೂ ಮುಟ್ಟಿಸ್ಬೇಕು ಅಂತ ಹೇಳ್ತಾ ಈ ಮನವಿಯನ್ನ ಕೊಡ್ತಾ ಇದ್ದೇವೆ. ಮನವಿ ಪತ್ರವನ್ನ ಸ್ವೀಕಾರ ಮಾಡಿದಂತ ಶ್ರೀನಿವಾಸ್ ಸರ್ ಅವರು ಮಾತನಾಡಬೇಕು. ಎಲ್ಲರಿಗೂ ನಮಸ್ಕಾರ. ಈ ದಿನ ಏನು ನೀವು ಆರ್ಮ್ಸ್ಟ್ರಾಂಗ್, ದಲಿತ ಮುಖಂಡರಾದ ಆರ್ಮ್ಸ್ಟ್ರಾಂಗ್ ಅವರ ಕೊಲೆಯನ್ನು ಖಂಡಿಸಿ ಪ್ರತಿಭಟನೆ ಮಾಡ್ತಾ ಇದ್ದೀರಿ. ಅದರ ಮನವಿ ಪತ್ರವನ್ನು DSP ಸಾಹೇಬರು ಬರಬೇಕಾಯ್ತು, ಆದರೆ ಅವರ ಮೀಟಿಂಗ್ ಇರೋದ್ರಿಂದ ಅವ್ರು ಬರೋಕ್ಕಾಗಲ್ಲ, ತಗೊಂಡು ಕಳಿಸಿ ಅಂತ ಹೇಳಿದ್ದಾರೆ. ನಿಮ್ಮ ಮನವಿ ಪತ್ರವನ್ನು ಮಾನ್ಯ DSP ಸಾಹೇಬರ ಕಚೇರಿಗೆ ಕಳಿಸಿ ಅದನ್ನು ಸರ್ಕಾರಕ್ಕೆ ಮುಟ್ಟೋ ಥರ ನಾವು ಏರ್ಪಾಟ್ ಮಾಡ್ತೀವಿ. ಜೈ ಭೀಮ್.